ಇವಾಗ ನೋಡಿ ನಾವು ಎಲ್ಲಿದ್ದೀರಂದರೆ ಮಲ್ಪೆ ಬೀಚ್ ಹತ್ರ ಹಾಯಾಗಿ ಕೂತ್ಕೊಂಡಿದ್ದೀರಿ. ನಮ್ಮ ಲಡ್ಡು ಪುಟಾಣಿ ಮಲ್ಕೊಂಡಿದ್ದಾಳೆ. ಇಲ್ಲಿ ಕೂತ್ಕೊಂಡಿರೋದಕ್ಕೆ ಫ್ರೀಯಾಗಿ ಕೂತ್ಕೊಂಡಿಲ್ಲ. 2 ಚೇರಿಗೆ 100 ರೂಪಾಯಿ ಪೇ ಮಾಡಿದ್ದೀರಿ 1 ಅವರ್ಗೆ. ಎಲ್ಲಾನು ದುಡ್ಡು 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 ಇಲ್ದಿರಂದ್ರೆ ಏನೂ ನಡೆಯಲ್ಲ. ನೋಡಿ ಇವಾಗ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಆಟ ಆಡ್ಸೋದಕ್ಕೆ. ಬಾಜನ ನೀನು ಹುಷಾರಾಗಿ ಕೂತ್ಕೋ. ಹಾಂ, ಇಲ್ಲೇ ಇರ್ತೀನಿ. ಓಕೆ, ಹೌ ಯು ಆರ್ ಎಕ್ಸೈಟೆಡ್? ಓಕೆ ಫ್ರೆಂಡ್ಸ್, ಬನ್ನಿ. ಈ ಅದ್ಭುತವಾದ ಈ ಕ್ರೇಜಿಯೆಸ್ಟ್ ಬೀಚ್. ಓಹೋ, ಏನು ಸ್ಯಾಂಡ್ ಇಷ್ಟೊಂದು ಸ್ಮೂತಾಗಿದೆ. ಪೌಡ್ರ್ ಮೇಲೆ ಕಾಲಿಟ್ಟಂಗೈತೆ. ಹೇಳು. ನೋಡ, ಅಲ್ಲಿ ಬನಾನಾ ರೈಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಓ ಸ್ವಾಮಿ, ಏನದು! ಅಲ್ಲಿ ಗಾರ್ಡ್ಸ್ ಕೂಡ ನಿಂತಿರ್ತಾರೆ, ಮೈಕ್ರೋಫೋನ್ ಇಟ್ಕೊಂಡು ಯಾರಾದ್ರೂ ಒಳಗಡೆ ಹೋದ್ರೆ ಹೇಳೋದಕ್ಕೆ. ಅದು ಯಾಕಂತ ಗೊತ್ತಿಲ್ಲ, ಕುಯ್ಯೋ ಕುಯ್ಯೋ ಅಂತ ಕೂಗಿಸ್ತಾರಪ್ಪ. ಅಲೆಗಳು ತುಂಬಾ ಜೋರಿರ್ಬೇಕು ಅದಕ್ಕೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿಕ್ಕ ಫೆರಿ, ಇದು ಕೂಡ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ. ಇದ್ರ ಕಾಸ್ಟ್ ಎಷ್ಟಂತ ಗೊತ್ತಿಲ್ಲ, ಆದರೆ ನಾವು ಬೆಳಗ್ಗೆ ಹೋದಂಥ ಒಂದು ಫೆರಿ 350 ರೂಪಾಯಿ ಅಡಲ್ಟ್ಸ್ಗೆ, ಮಕ್ಕಳಿಗೆ 150 ರೂಪಾಯಿ. ನೋಡಿ, ಇನ್ನೂ ಒಂದು ಮನೋರಂಜಕರ ಒಂದು ರೈಡ್ ಇದೆ ನೋಡಿ. ಇವಾಗ ಹೋಗ್ತಾ ಇದ್ದಾರೆ. ಎಷ್ಟು ಫಾಸ್ಟಾಗಿ ಹೋಗ್ತಾರೆ ನೋಡಿ. ನೋಡಿ, ಅದು ಸ್ಪೀಡ್ ಬೋಟ್ ಕೂಡ ಇದೆ, ಕಪಲ್ಸ್ನ ಕರ್ಕೊಂಡು ಹೋಗೋದಕ್ಕೆ. ಕಾಂಕ್ರೀಟ್ ಆಗ್ದಂಗಿದೆ ಎಲ್ಲ. ಪಾಪ ಮಗುನ ಇಟ್ಕೊಂಡು ಯಾವುದೇ ರೀತಿ ಎಂಜಾಯ್ ಮಾಡ್ದಿರ ಕೂತ್ಬಿಟ್ಟಿದ್ದಾಳೆ ನನ್ನ ಹೆಂಡತಿ. ಏನು ಮಾಡೋದಕ್ಕಾಗಲ್ಲ. ಸರ್ಟನ್ ಏಜಲ್ಲಿ ನಾವು ಸರ್ಟನ್ ಥಿಂಗ್ಸ್ನ ಸ್ಯಾಕ್ರಿಫೈಸ್ ಮಾಡಲೇಬೇಕಲ್ಲ ಮಗು ಇಟ್ಕೊಂಡು. ಬೇಡ ಕೂತ್ಕೊಂಡು ಮಾತಾಡೋಣ ಅಂತ. ಇಲ್ಲೇ ಇದ್ದಾಳೆ, ಇಲ್ಲೇ ನೋಡೋಣ. ಮಣ್ಣು ಸೇರ್ಕೊಂಡ್ಬಿಟ್ಟಿದೆ ಇಷ್ಟೊತ್ತು ಆಡಿ. ಯಾಕೆ ಏನು ಮಾಡೋಕ್ಕಾಗಲ್ಲ, ನಾವು ಪೇ ಮಾಡಿ ಕಿತ್ಕೊಂಡಿದ್ದೀರಲ್ಲ, ಅವರು ಪೇ ಮಾಡಿರ್ತಾರೆ. ನನ್ನ ಮಗಳದ್ದು ಆಟನೇ ಆಟ. ಏನ್ ಮಾಡ್ತಿದ್ಯಾ? ಉಲ್ಟಾ ಆಟ. ನೋಡಿ, ಈ ಬೀಚಲ್ಲಿ ಆಕ್ಟಿವಿಟೀಸ್ ಹೆಂಗಿದೆ ಅಂತ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಒಂದು ಆಟ ಇದೆ, ಇದು ನೀರೊಳಗಡೆ ಹೋಗೋದು. ಯಾಕೆ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ, ಯಾರೋ ಆಡ್ತಾ ಇಲ್ವೇನ. ನೋಡಿ, ಇದು ಅವಾಗೆ ತೋರಿಸಿದ್ನಲ್ಲ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋದು. ಓ ಸ್ವಾಮಿ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಮಾತ್ರ ಅಲೆಗಳು. ನೋಡಿ, ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋದಕ್ಕೆ. ಮತ್ತು ಇಲ್ಲಿ ಗೇಮ್ಸ್, ಅಡ್ವೆಂಚರ್ ಗೇಮ್ಸ್ ಆಡ್ತಾರಲ್ಲ, ಅದು ಕೌಂಟರು. ನೋಡಿ, ಇದು ಸೆಂಟ್ ಮೇರಿಸ್ ಐಲ್ಯಾಂಡ್ದು ಟಿಕೆಟ್ ಕೌಂಟರು ಮತ್ತು ಅಡ್ವೆಂಚರಸ್ ರೈಡ್ಸ್ ಇರುತ್ತಲ್ಲ, ಅದು ಪ್ರತಿಯೊಂದೂ ಇಲ್ಲೇ ಇದೆ ಡೀಟೇಲ್ಸ್. ನೋಡಿ, ಅಲ್ಲಿ ಜೆಟ್ ಸ್ಕೈ ರೈಡ್ ಇದೆ 600 ರೂಪಾಯಿ ಪರ್ ಪರ್ಸನ್ಗೆ. ಬೋಟಿಂಗು ರೌಂಡ್ಸು 200 ರುಪೀಸು. ಬನಾನಾ ರೈಡು 400 ರೂಪಾಯಿ. ಬಂಪಿ ರೈಡು 400. ಪ್ಯಾರಾಸೈಲಿಂಗ್ ಮೇಲ್ಗಡೆ ಹೋಗ್ತಾರಲ್ಲ ಅದು 1000. ಝೋರ್ಬಿನ್ 200 ರೂಪೀಸ್ ಪರ್ ಪರ್ಸನ್ನು. ಸೈಂಟ್ ಮೇರಿ ದ್ವೀಪಕ್ಕೆ 25 ನಿಮಿಷ ದಾರಿ. 1 ಗಂಟೆ ದೀಪದಲ್ಲಿ 20 ನಿಮಿಷದಲ್ಲಿ ವಾಪಸ್ಸು. ಓ, ಇಲ್ಲಿ ಜಾಸ್ತಿ ಐತೆ.
₹400 ಪರ್ ಪರ್ಸನ್ನು. 5 ಇಯರ್ಸ್ ಬಿಲೋ ನೋ ಟಿಕೆಟು. 10 ಇಯರ್ಸ್ ಅಲ್ಲಿ ಬೆಳಗ್ಗೆ ಹೋಗಿದ್ರಲ್ಲ ಅದು ಇನ್ನೂ ಕಮ್ಮಿ ಇತ್ತು. ಅದು ದೊಡ್ಡ ಬೋಟ್ ನಾನು ಬೆಳಗ್ಗೆ ಹೋಗಿದ್ದು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಸೆಂಟ್ ಮೇರೀಸ್ ಐಲ್ಯಾಂಡಲ್ಲಿ. ಅದು ಬಂದ್ಬಿಟ್ಟು ಗೌರ್ಮೆಂಟ್ದು ನಡೆಸೋದು. ₹350, ₹50 ಕಮ್ಮಿ. ಮಕ್ಕಳಿಗೆ ಬರೀ ₹250. 10 ಇಯರ್ಸ್ ಬಿಲೋ. 10 ಇಯರ್ಸು 5 ಇಯರ್ಸ್ ಅನ್ಕೊತೀನಿ. ಇದು ಬನಾನಾ ರೈಡ್ ಹೋಗುವಂಥ ಒಂದು ಬೋಟ್ ಇದು. ಇದು ಹೈ ಸ್ಪೀಡ್ ಬೋಟು. ಇವಾಗ ಇಲ್ಲಿ ಇದೆಯಲ್ಲ ಇದು ಬಂಪಿ ರೈಡು ನೋಡಿ. ಸ್ಪೀಡ್ ಬೋಟ್ದು ಇಂಜಿನ್ ನೋಡಿ, ಡೀಸೆಲ್ ಇಂಜಿನ್ ಹೆಂಗಿದೆ ಅಂತ. ಬ್ಲೇಡ್ ಸಾಕಾದಿದೆ ಮಾತ್ರ ನೋಡಿ. ಇದೆ ಜೆಟ್ ಸ್ಕೈ, ಇದು ಹಿಂಗಿದೆ ಅಂತ ಬೋಟ್. ಚೆನ್ನಾಗಿದೆ ಅಲ್ಲ. ಇಲ್ಲಿ ನೀರು ಬರುತ್ತೆ, ನೀರು ಸರಿ. ಈ ಸಂದಿಯೆಲ್ಲ ನೀರು ಬರುತ್ತೆ. ಏನು ಓಡ್ತದಮ್ಮ ಸ್ವಾಮಿ ಗಾಡಿ. ಇದು ₹400. 5 ವರ್ಷದ ಮೇಲೆ ಇರೋವ್ರಿಗೆ ಎಲ್ಲರಿಗೂ ₹400. ಆದರೆ ನಾವು ಬೆಳಗ್ಗೆ ಹೋಗಿದ್ದು 350 ಅಡಲ್ಟ್ಸ್ಗೆ, 10 ವರ್ಷದ ಒಳಗಡೆ ₹150. ಟೋಟಲ್ ನಾವು ಸೇವ್ ಮಾಡಿದ್ರಂದ್ರೆ ಇಲ್ಲಾಂದ್ರೂ ₹350 ಸೇವ್ ಮಾಡಿದ್ದೀರಿ. ನೋಡಿ ಎಲ್ಲರೂ ಲೈನಾಗಿ ನಿಂತಿರ್ತಾರೆ. ಚಿಕ್ಕವರು ದೊಡ್ಡವರು ನೋಡಿ. ಇದು 2 ಡೀಸೆಲ್ ಇಂಜಿನಲ್ಲಿ ಓಡಿಸ್ತಾರೆ ನೋಡಿ. ಅದು ದೊಡ್ಡ ಇಂಜಿನ್ ಇತ್ತು ಮಾತ್ರ. ಇಲ್ಲಿ ದೊಡ್ಡವ್ರಿಗೆಲ್ಲ ಕಷ್ಟ ಇದೆ ಅಲ್ಲ, ಇಷ್ಟು ಜನ ಮೇಂಟೈನ್ ಮಾಡ್ತಾರೆ. ಯಾರು ನಮ್ಮ ಕನ್ನಡದವರಲ್ಲ, ಎಲ್ಲ ಹಿಂದಿಯವರು ಕೆಲಸ ಮಾಡೋದು. ತಳ್ತೈತಪ್ಪ, ಅಲೆಗಳು ಸಾಕಾದಾಗ ತಳ್ತಾ ಇದೆ. ಅಲ್ಲಿ ಇನ್ನೊಂದು ಬೋಟ್ ಕೂಡ ಇದೆ, ಇದನ್ನ ಎಳ್ಕೊಂಡು ಹೋಗ್ತಾರೆ ನೋಡು. ಅಲೆ 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 ಬರ್ತೈತೆ. ಇನ್ನೊಂದು ಟೀಮ್ ಹೋಗ್ತಾ ಇದೆ ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಬೋಟಿಂಗು. ಎಲ್ಲರೂ ಹೋಗ್ತಾರೆ. ಆದರೆ ತುಂಬ ಡೇಂಜರಸ್ ಐತಪ್ಪ ನೋಡಿ. ಒಂದು ಕಡೆ ನಿಲ್ಲೋದಿಲ್ಲ ಅಂತಲ್ಲ, ಅವರು ಆ ಕಡೆ ಈ ಕಡೆ ಅಲ್ಲಾಡ್ತಾನೆ ಇದೆ ನೋಡಿ. ಮೇಲೆ ಕೆಳಗಡೆ ಒಬ್ಬೊಬ್ರ ಹತ್ತಕ್ಕೂ ಹೆಲ್ಪ್ ಮಾಡಬೇಕು, 2-3 ಜನ. ಇಲ್ಲಿ ಬೀಚ್ ಗಾರ್ಡ್ಸು ಸೈರನ್ ಕೂಗಿಸ್ತಾನೆ ಇದ್ದಾರೆ ನೋಡಿ, ಕೇಳಿಸ್ತಾ ಇದೆ ನೋಡಿ ನಿಮಗೆ. ಯಾಕಂದರೆ ಒಳಗಡೆ ತುಂಬ ಹೋಗ್ಬಾರ್ದು, ಹೋದಷ್ಟು ತುಂಬ ಡೇಂಜರು. ಅಲೆಗಳು ಹಂಗೆ ಎಳ್ಕೊಂಡು ಹೋಗ್ಬಿಡ್ತದೆ, ಆ ಕಡೆ ಹಂಗೆ ಎಳ್ಕೊತಾ ಇರ್ತದೆ. ತುಂಬ ದೊಡ್ಡ ಅಲೆ ಅಂತಂದರೆ ಕಷ್ಟ ಆಗುತ್ತೆ, ಅದರಿಂದ ಕೂಗಿಸ್ತಾ ಇರ್ತಾರೆ ನೋಡಿ ಬೀಚ್ ಗಾರ್ಡ್. ಎಕ್ಸಾಕ್ಟಾಗಿ ಏನು ರಿಯಾಲಿಟಿ ನಡೀತಾ ಇದೆಯೋ ಅದನ್ನು ನಿಮಗೆ ಹೇಳ್ಕೊಂಬರ್ತಾ ಇದ್ದೀನಿ. ನೀವು ಇಷ್ಟಪಟ್ಟಿದ್ದೀರ ಅನ್ಕೊಂಡಿದ್ದೀನಿ ಈ ವಿಡಿಯೋನ. ನೋಡಿ ಇಲ್ಲಿ ಏನೇನೆಲ್ಲ ಆಟಗಳೆಲ್ಲ ಆಡ್ತಾರೆ ನೋಡಿ, ಎಲ್ಲವರು ಆಡ್ತಾ ಇದ್ದಾರೆ. ಹಿಂದೆಗಡೆ ನೋಡಿ ಪಾಪ ಈ ಪೊಲೀಸರು ಹೆಂಗೆಲ್ಲ ಇದು ಮಾಡ್ತಾರೆ.
ಬಾಮ್ಮ ಬಾ ನೀನು ಇಲ್ಲ ಇಲ್ಲ ಬಾ ಬಾ ಇಲ್ಲಿ ನೋಡಿ ಇಲ್ಲಿ ಸಿಮ್ಮರ್ ಹೋಗ್ಮಾ ನೋಡ ಅಲ್ಲಿ ಕೆಳಗಡೆ ಎತ್ತಿದ್ರೆ ನೋಡು ನೋಡಿ ಲೈಫ್ ಗಾರ್ಡ್ ನಮ್ಮನ್ನ ಸೇವ್ ಮಾಡೋರು ಇವ್ರೆ ಎಲ್ಲ ಆಯ್ ಮಾಡ್ಕೊಂಡಿರು ಇಲ್ಲ ನೋಡು ಅಕ್ಕನ್ ಕರಿ ಅಂತ ಹೇಳಿದ್ದು ಕರಿ ಅಕ್ಕನ್ ಕರಿ ಒಂದ್ಸತಿ ಎತ್ಕೊಂಡು ಹೋಗ ಮಮ್ಮಿ ಸ್ವಲ್ಪ ಹೊತ್ತು ಆಟ ಆಡಿ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾನೆ ನೋಡಿ ಅಲ್ಲಿ ಏನ್ ಸ್ಪೀಡು ಅಲ್ಲಿ ಹೋಗ್ತಾ ಇದ್ದಾರೆ ಪ್ಯಾರಾಶೂಟ್ ಅಲ್ಲಿ ಅಮ್ಮ ನಿಲ್ಲಕ್ಕೆ ಬಿಡ್ತಾ ಇಲ್ಲ ಅವ್ರಿಗೆ ನೀರು ಇದು ಮಾಡಿ ನೀರಲ್ಲಿ ಮುಳುಗಿಸಿ ಮೇಲೆ ತಗೊಂಡೋಗ್ತಾರೆ ನೋಡಿ ಇವಾಗ ನೋಡಿ ಆ ಪ್ಯಾರಾಸೈಲಿಂಗು ಮೇಲೆಗಡೆ ಹೋಯ್ತು ನೋಡಿ ಅಲ್ಲಿ ತುಂಬಾ ಮೇಲೆ ಹೋಗ್ದವ್ರ ನೋಡಿ ಇವಾಗ ದೊಡ್ಡವರು ನೋಡಿ ಈ ರೀತಿ ಆರಾಮಾಗಿ ಹಾಡು ಹೇಳ್ಕೊಂಡು ಕೂತ್ಬಿಟ್ಟಿದ್ದಾರೆ ಹಾಡು ಹಾಕೊಂಡು ಕೂತ್ಬಿಟ್ಟಿವ್ರೆ ಐಸ್ ಕ್ರೀಮ್ ತಿನ್ಕೊಂಡು ನೋಡಿ ಕ್ಯಾಮಲ್ ರೈಡ್ಸ್ ಕೂಡ ಇದೆ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೊಸ ವಿಡಿಯೋಗಳಿಗೆ ನನ್ನ ಪ್ರೋತ್ಸಾಹ ಮಾಡಿ